ಇವತ್ತು ನಾವು ಎಂಟ್ಗಾನಹಳ್ಳಿಗೆ ತುಂಬ ಅವಶ್ಯಕವಾದಂಥ ನಕಾಸಿ ರಸ್ತೆ ಬೇಕಾಗಿತ್ತು. ಇದು ಶಿವಗಂಗೆಯಿಂದ ಸೊಂಡೆಗುಪ್ಪದ ರಸ್ತೆ. ಎಂಟ್ಗಾನಹಳ್ಳಿಯಿಂದ ಅಜಿಸಪಾಳ್ಯ ಅಂತ ಇದೆ, ಅಲ್ಲಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಎಂಟ್ಗಾನಹಳ್ಳಿಯಿಂದ ದೊಡ್ಡಕರಳ್ಳಿಯಿಂದ ಸುಮಾರು ರೈತರುಗಳಿಗೆ ಇಲ್ಲಿ ತೊಂದರೆ ಆಗಿತ್ತು. ನಾವು ಈ ಬಗ್ಗೆ ನಾವು ಮಾನ್ಯ ಶಾಸಕರ ಹತ್ರ ಮಾತಾಡಿದಾಗ ಅವರು ತಹಸೀಲ್ದಾರ್ಗೆ ಹೇಳಿ ಈ ಒಂದು ರಸ್ತೆ ಜರೂರಿದೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದರು. ತಹಸೀಲ್ದಾರ್ ಆದೇಶ ಮಾಡಿದರೆ 20 ಅಡಿ ರಸ್ತೆ ಐತೆ. ಎಂಟ್ಗಾನಹಳ್ಳಿಯಿಂದ ದೊಡ್ಡಕರನಹಳ್ಳಿ ಕಡೆಗೆ ಒಂದು 8 ಅಡಿ ರಸ್ತೆ, ಅಲ್ಲಿಂದ 20 ಅಡಿ ರಸ್ತೆ ಇದೆ. ಅದನ್ನೆಲ್ಲ ಸಾರ್ವಜನಿಕರು ರೈತರು ಸಹಕಾರ ಮಾಡ್ತಾಯಿದ್ದಾರೆ. ಎಲ್ಲರೂ ಒಮ್ಮತದಿಂದ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಂದು ಸರ್ವೆ ನಂಬರ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನು ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮಾಡೋಣ ಅಂತ ಒಪ್ಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿತದೆ, ಸಮಸ್ಯೆ 90% ಬಗೆಹರಿಬೋದು ಅಂತ ನಾವು ಆಶಾಭಾವನೆ. ಇನ್ನೂ ಸದ್ಯಕ್ಕೆ ಆ ಥರ ಏನು ವಿಚಾರ ಇಲ್ಲ. ಎಲ್ಲರಿಗೂ ಅನುಕೂಲ ಆದಾದರೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರ ಗಮನಕ್ಕೂ ಬಂದಿದೆಯಾ? ಎಲ್ಲರ ಗಮನಕ್ಕೂ ಬಂದೈತೆ. ಯಾವುದೇ ಸಮಸ್ಯೆ ಇದ್ದಂಗೆ ತಕ್ಷಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಸಣ್ಣ ಪುಟ್ಟ ಇರ್ತವೆ, ನೋಡಬೇಕು. ಇನ್ನು ಮುಂದೆ ಸಮಸ್ಯೆ ಬಂದರೂ ನಮಗೆ ರಸ್ತೆ ಅಗತ್ಯತೆ ಇದೆ, ಮಾಡಬೇಕು. ಅಲ್ಲಿ ಮುಂದೆ ಎಂಟ್ರೆನ್ಸ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಎಂಟ್ರೆನ್ಸ್ ಅಲ್ಲಿ ಅದು ಸ್ವಲ್ಪ ಸಮಸ್ಯೆ ಇದೆ, ಅವರೆಲ್ಲ ಬಿಟ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಇರುತ್ತೆ, ಅದು ಬಗೆಹರಿಸ್ಕೊಂತೀವಿ. ಗ್ರಾಮಸ್ಥರು ಬಿಟ್ಕೊಡ್ತಾರೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಜಯರಾಮಯ್ಯ ಅಂತ, ಎಂಟ್ಗಾನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರು.